ಆಕಾಶವಾಣಿ ಮಂಗಳೂರು. ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ. ಇಂದಿನ ವಿಷಯ ಶ್ರುತಕೀರ್ತಿಯ ವಿಜಯಕುಮಾರಿ ಚರಿತೆ. ಪ್ರಸ್ತುತಿ ದಿವಾ ಕೊಕ್ಕಡ. ವಿಜಯಕುಮಾರಿ ಚರಿತೆಯ ಕರ್ತೃ ಶ್ರುತಕೀರ್ತಿ. ಈತ ತನ್ನ ಕೃತಿಯಲ್ಲಿ ವೈಯಕ್ತಿಕ ವಿಚಾರವನ್ನು ಹೇಳಿಕೊಂಡಿರುವಂತೆ ಈತನ ಕಾಲ ಕ್ರಿಸ್ತಶಕ 1567. ಜೈನಯತಿಯಾಗಿದ್ದ ಕವಿ ಶ್ರುತಕೀರ್ತಿ ತನ್ನ ಜೀವಿತದ ಅವಧಿಯಲ್ಲಿ ಮೊದಲು ಗೃಹಸ್ಥನಾಗಿದ್ದು ಬಳಿಕ ಸನ್ಯಾಸ ಸ್ವೀಕರಿಸಿರಬಹುದೆಂದು ತಿಳಿದುಬರುತ್ತದೆ. ಸಂದ ಸಂಸಾರದೊಳಗೆ ರಾಮಚಂದ್ರನು ಚಂದನವರ್ಣಿ ಮಧ್ಯದೊಳು ಸಂದುದು ಕಡೆಯೊಳು ಶ್ರುತಕೀರ್ತಿ ದೇವರಿನ್ನೆಂದೆಂಬ ನಾಮ ಲೋಕದೊಳು ಎಂದು ಈತ ಹೇಳಿಕೊಂಡಿರುವುದನ್ನು ಗಮನಿಸಿದರೆ ಮೊದಲು ಈತನಿಗೆ ರಾಮಚಂದ್ರ, ಚಂದನವರ್ಣಿ ಎಂಬ ಹೆಸರುಗಳಿದ್ದು ಕಡೆಗೆ ಶ್ರುತಕೀರ್ತಿ ಎಂಬ ಹೆಸರಿತ್ತೆಂಬುದು ಗೊತ್ತಾಗುತ್ತದೆ. ಮೈಸೂರು ಜಿಲ್ಲೆಯ ಚಾಮರಾಜನಗರ ತಾಲೂಕಿನ ಇಂದಿಗೂ ಪ್ರಸಿದ್ಧ ಜೈನ ಕ್ಷೇತ್ರವಾಗಿರುವ ಮಲೆಯೂರಿನ ಕನಕಗಿರಿ ಎಂಬ ಸ್ಥಳಕ್ಕೆ ಈತ ಸೇರಿದವನು. ಶ್ರುತಕೀರ್ತಿ ಎಷ್ಟು ಕೃತಿಗಳನ್ನು ರಚಿಸಿದ್ದಾನೆಂಬ ಬಗ್ಗೆ ಮಾಹಿತಿ ಇಲ್ಲ. ಲಭ್ಯವಾಗಿರುವ ಕೃತಿ ವಿಜಯಕುಮಾರಿ ಚರಿತೆ ಮಾತ್ರ. ಇದು ಸಾಂಗತ್ಯ ಛಂದಸ್ಸಿನಲ್ಲಿದ್ದು 1305 ಪದ್ಯಗಳಿವೆ. ಒಂದು ನೂತನ ವಸ್ತುವನ್ನು ಆಧರಿಸಿ ಕವಿ ತನ್ನ ಕಾವ್ಯವನ್ನು ಅತ್ಯಂತ ಮನೋಜ್ಞವಾಗಿ ಚಿತ್ರಿಸಿದ್ದಾನೆ. ಪೂರ್ವಕವಿ ಸ್ತುತಿ, ದುರ್ಜನ ನಿಂದೆಯ ಪದ್ಯಗಳು ಕವಿಯ ಅಸಾಧಾರಣ ಪಾಂಡಿತ್ಯ, ಕವಿತಾ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿವೆ. ವಿಜಯಕುಮಾರಿ ಚರಿತೆಯ ಕಥೆಯನ್ನು ಗಮನಿಸಿದರೆ 12ನೇ ಶತಮಾನದ ವಚನ ಚಳುವಳಿಯ ನೇತಾರ, ಭಕ್ತಿ ಭಂಡಾರಿ, ಸಮಾಜ ಸುಧಾರಕ, ಕಾಯಕಯೋಗಿ, ವೀರಶೈವ ಧರ್ಮದ ಮುಖಂಡ ಬಸವಣ್ಣನವರನ್ನು ಮತ್ತು ವೀರಶೈವ ಧರ್ಮವನ್ನು ವಿಡಂಬಿಸಿ ಜೈನ ಧರ್ಮವೇ ಶ್ರೇಷ್ಠ ಎಂದು ಸಾರಲು ಪ್ರಯತ್ನಿಸಿ ಬರೆದ ಕಾವ್ಯದಂತಿದೆ. ಹಾಗಾಗಿ ಇದನ್ನು ವಿಡಂಬನ ಕಾವ್ಯವೆಂದು ವಿದ್ವಾಂಸರು ಗುರುತಿಸಿದ್ದಾರೆ. ಜೈನ ಧರ್ಮೀಯಳಾದ ವಿಜಯಕುಮಾರಿ ದೋರ ಸಮುದ್ರದ ಶ್ರಾವಕ ಪಾಯಣ ಶೆಟ್ಟಿ ಮತ್ತು ಪದ್ಮಾವತಿ ದೇವಿಯರ ಒಬ್ಬಳೇ ಮಗಳು. ಆಕೆಯನ್ನು ಆಕೆಯ ಸೋದರ ಮಾವ ಶಿವನ ಸಮುದ್ರದ ವೀರಶೈವನಾದ ಮಹದೇವ ಶೆಟ್ಟಿಯು ತನ್ನ ಮಗ ಬಸವಣ್ಣನಿಗೆ ಮದುವೆ ಮಾಡಲು ಅಪೇಕ್ಷಿಸುತ್ತಾನೆ. ಆದರೆ ವಿಜಯಕುಮಾರಿ ಮದುವೆಯಾಗಲು ನಿರಾಕರಿಸುತ್ತಾಳೆ. ಆಗ ಆಕೆಯ ತಾಯಿ ಪದ್ಮಾವತಿಯು ಮಗಳನ್ನು ಒಪ್ಪಿಸುವ ಸಲುವಾಗಿ ಹಿಂದೊಬ್ಬ ಬಸವಣ್ಣನೆಂಬ ಮಹಾತ್ಮನು ಶಿವನನ್ನು ಮೆಚ್ಚಿಸಿದ ಕಥೆಯನ್ನು ಹೇಳುತ್ತೇನೆ ಎಂದಾಗ ಮಗಳು ಆ ಬಸವಣ್ಣನ ಕಥೆಯನ್ನು ನಾನೇ ಹೇಳುತ್ತೇನೆ, ನೀನು ಮೌನವಾಗಿ ಕೇಳು ಎಂದು ಪ್ರಾರಂಭಿಸುತ್ತಾಳೆ. ಕಲ್ಯಾಣದ ಬಸವಣ್ಣನ ಸೋದರಿಯನ್ನು ರಾಜ ಬಿಜ್ಜಳ ಮದುವೆಯಾಗಿರುವುದು, ಭಾವಮೈದುನನಾದ ಬಸವಣ್ಣನನ್ನು ಬಿಜ್ಜಳ ಮಂತ್ರಿಯಾಗಿ ನೇಮಿಸಿಕೊಂಡಿರುವುದು, ಎಲ್ಲ ಅಧಿಕಾರವನ್ನು ಆತನಿಗೆ ವಹಿಸಿ ತಾನು ಸುಖ ಸಂಕಟ ವಿನೋದದಲ್ಲಿದ್ದದ್ದು, ಅಧಿಕಾರ ಮದದಿಂದ ಬಸವಣ್ಣ ಹಲವಾರು ಅನಾಹುತಗಳನ್ನು ಮಾಡಿರುವುದು, ಜನ ರೊಚ್ಚಿಗೆದ್ದಿರುವುದು ಮತ್ತು ರಾಜನಿಗೆ ದೂರು ಹೇಳಿರುವುದು, ಇದರ ಪರಿಣಾಮವಾಗಿ ಬಸವಣ್ಣ ಅನುಯಾಯಿಗಳೊಂದಿಗೆ ಕಲ್ಯಾಣ ಬಿಡುವಂತಾದದ್ದು, ಬಿಜ್ಜಳ ಮತ್ತು ಬಸವಣ್ಣರಿಗೆ ಯುದ್ಧವಾದದ್ದು, ಬಸವಣ್ಣ ಶರಣಾಗತನಾಗಿ ಮರಳಿ ಕಲ್ಯಾಣಕ್ಕೆ ಬಂದದ್ದು, ಮಂತ್ರಿಯಾದದ್ದು, ಕೊನೆಗೆ ಬಿಜ್ಜಳನಿಗೆ ಶ್ರಾವಕನ ಮೂಲಕ ಬಸವಣ್ಣ ವಿಷದ ಮಾವಿನ ಹಣ್ಣನ್ನು ಕೊಡಿಸಿ ಆತನ ಸಾವಿಗೆ ಕಾರಣನಾಗುತ್ತಾನೆ. ಈ ಸಂಗತಿ ಬಯಲಾದಾಗ ಬಿಜ್ಜಳನ ಮಗ ಕುಮಾರ ಬಿಜ್ಜಳ ತನ್ನನ್ನು ಕ್ಷಮಿಸಲಾರ ಎಂದು ಭಾವಿಸಿ ಬಸವಣ್ಣ ಆತ್ಮಹತ್ಯೆ ಮಾಡಿಕೊಂಡದ್ದು ಎಂದು ಕಥೆ ಮುಗಿಸುತ್ತಾಳೆ ವಿಜಯಕುಮಾರಿ. ಈ ಕಥೆ ಕೇಳಿದ ತಾಯಿ ಪದ್ಮಾವತಿ, ನಾನು ಮಂದಭಾಗ್ಯಳು, ಅರಿಯದೆ ನುಡಿದೆ, ನಿಂದಿಸಬೇಡ ಎಂದು ಕೇಳಿಕೊಂಡಳು. ಆದರೆ ಮಹದೇವ ಶೆಟ್ಟಿ ಮಾತ್ರ ತನ್ನ ಹಠವನ್ನು ಬಿಡಲಿಲ್ಲ. ವಿಜಯಕುಮಾರಿಗೂ ಮಹದೇವ ಶೆಟ್ಟಿಗೂ ವಾದ ವಿವಾದಗಳಾಗುತ್ತವೆ. ಕಡೆಗೆ ವಿಜಯಕುಮಾರಿ ಜಿನೇಂದ್ರ ಸಾಕ್ಷಿಯಲ್ಲಿ ಬ್ರಹ್ಮಚರ್ಯ ವ್ರತವನ್ನು ಸ್ವೀಕರಿಸಿದೆನೆಂದು ಘೋಷಿಸುತ್ತಾಳೆ. ಅಂತಿಮವಾಗಿ ಮುಮುಕ್ಷುಗಳು ದೀಕ್ಷಾ ಗ್ರಂಥಗಳನ್ನು ಓದಿ ಆಕೆಗೆ ದೀಕ್ಷೆ ನೀಡಿ ಶ್ರೀಮತಿ ಎಂದು ಹೆಸರಿಡುತ್ತಾರೆ. ಮಗಳ ಅಗಲಿಕೆಯಿಂದ ತಾಯಿಯೂ ನಿರ್ವೇಗಗೊಂಡು ದೀಕ್ಷೆ ಕೈಗೊಳ್ಳುತ್ತಾಳೆ. ಸೋದರಿಯನ್ನು ನೋಡಿ ಮಹದೇವ ಶೆಟ್ಟಿಗೂ ಸಮ್ಯಕ್ತ್ವ ಉಂಟಾಗಿ ಶ್ರಾವಕ ವ್ರತವನ್ನು ಕೈಗೊಳ್ಳುತ್ತಾನೆ. ಶ್ರೀಮತಿಯಾದ ವಿಜಯಕುಮಾರಿ ಸಲ್ಲೇಖನ ವಿಧಿಯ ಮೂಲಕ ದೇವಲೋಕದಲ್ಲಿ ಶ್ರೀದೇವನಾಗಿ ಹುಟ್ಟುತ್ತಾಳೆ ಎಂಬುದು ಈ ಕಾವ್ಯದ ಸ್ಥೂಲ ಸಾರಾಂಶವಾಗಿದ್ದು ಅತ್ಯಂತ ರೋಚಕವಾಗಿದೆ. ಶೈವ ಮತ್ತು ಜೈನ ಧರ್ಮಕ್ಕೆ ಸಂಬಂಧಿಸಿದ ಸಾಕಷ್ಟು ವ್ರತ ವಿಚಾರಗಳು ಕಾವ್ಯದುದ್ದಕ್ಕೂ ಪೋಣಿಸಲ್ಪಟ್ಟಿವೆ. ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ. ಇಂದಿನ ವಿಷಯ ಶ್ರುತಕೀರ್ತಿಯ ವಿಜಯಕುಮಾರಿ ಚರಿತೆ. ಪ್ರಸ್ತುತಿ ದಿವಾ ಕೊಕ್ಕಡ. ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್, PS.